ಬಂಧುಗಳೇ, ಈ ದಿನ ನಾವು ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಬಾಳಾಪುರ ಗ್ರಾಮದ ಸರ್ವೆ ನಂಬರ್ 140ರಲ್ಲಿ 140 ನಂಬರ್ನಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಶಿರಾ ತಾಲೂಕಿನ ಕಾಡುಗೊಲ್ಲ ಸಮುದಾಯದ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಈ ವಿಚಾರ ತನ್ನ ಗಮನಕ್ಕೆ ಬಂದಿದೆ. ಆದ್ದರಿಂದ ನಾವು ನಮ್ಮ ಸಂಘಟನೆ ಗಮನಕ್ಕೆ ತಂದರು ನೊಂದಂಥ ಸಂತ್ರಸ್ತರು. ನನ್ನ ಹೆಸರು ಎನ್ ಕುಮಾರ್ ಅಂತ ಹೇಳ್ಬಿಟ್ಟು, ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸುದ್ದಿಯನ್ನು ತಿಳಿದ ತಕ್ಷಣ ನಾನು ಯಾವುದೇ ಜಾತಿ ಮತ ಪಂಥವನ್ನು ಮೀರಿ ಎಲ್ಲಿ ಅನ್ಯಾಯ ಆಗಿದೆ, ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವು ಜಿಲ್ಲೆಯಲ್ಲಿ ಸುಮಾರು 25-30 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಒಂದು ಕಾಡುಗೊಲ್ಲ ಸಮುದಾಯದ ಸಮಾಜದ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಏನಿವತ್ತು ಭೂದಂಧೆಕೋರರು ಯಾರೋ ತಮಿಳುನಾಡಲ್ಲಿ ಇರ್ತಕ್ಕಂಥ ಒಂದು ರಾಣಮ್ಮ ರಾಜಣ್ಣ ಅಂತಕ್ಕಂಥವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಖಾತೆ ಪಾಣಿ ಸಾಗುವಳಿಯನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಆ ಮಂಜೂರು ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಗಮನ ಇರಬೇಕು. VA, RI, ತಹಶೀಲ್ದಾರರು ಯಾರು ಎಂಜಾಯ್ಮೆಂಟಲ್ಲಿದ್ದಾರೆ, ಯಾರು ಈ ಭೂಮಿಯನ್ನು ಕಲ್ಲು ಮುಳ್ಳನ್ನು ತೆಗೆದು ಅಚ್ಚುಕಟ್ಟನ್ನು ಮಾಡಿ ಸಮತಟ್ಟಾಗಿ ಮಾಡಿ ತನ್ನ 3 ಹೊತ್ತು ಹೊಟ್ಟೆಪಾಡಿಗೋಸ್ಕರನ ಈ ಭೂಮಿಯನ್ನು ಹಸಿರು ಮಾಡಿ ಇವತ್ತು ರಾಗಿ ಜೋಳವನ್ನು ಬೆಳ್ಕೊಂಡು 30-35 ವರ್ಷಗಳಿಂದ ತನ್ನ ಜೀವನವನ್ನು ಈ ಕಾಡಿನಲ್ಲಿ ನಡೆಸ್ತಕ್ಕಂಥ ಕಾಡುಗೊಲ್ಲ ಸಮುದಾಯದವರು ಕುರಿ ಮೇಯಿಸ್ಕೊಂಡು ಇಲ್ಲಿ ಒಂದು ಜೋಪಡಿಯನ್ನು ಕಟ್ಕೊಂಡು ವಾಸ ಇದ್ದಾರೆ. ಅಂಥವರ ಹೆಸರನ್ನು ಗಮನಿಸಿ GPRS ಅನ್ನು ಮಾಡಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ಖಾತೆ ಪಾಣಿನ ಮಾಡಿಕೊಡ್ಬೇಕಾಯಿತು ಸರ್ಕಾರಿ ಅಧಿಕಾರಿಗಳು. ಅದನ್ನು ಬಿಟ್ಟು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹಣದ ಆಮಿಷಗೋ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಇವರು ಯಾರೋ ತಮಿಳ್ನಾಡಲ್ಲಿರ್ತಕ್ಕಂಥ ವಾಸ ಇರ್ತಕ್ಕಂಥ ರಾಣಮ್ಮ ರಾಜಣ್ಣ ಅನ್ನೋರಿಗೆ ಇವರು ಮಂಜೂರಾತಿ ಪತ್ರವನ್ನು ನೀಡ್ತಾರೆ. ಅವ್ರ ಹೆಸರಿಗೆ ಖಾತೆಯನ್ನು ಮಾಡ್ತಾರೆ, ಅವ್ರ ಹೆಸರಲ್ಲಿ ಪಾಣಿಯನ್ನು ಮಂಜೂರು ಮಾಡ್ತಾರೆ. ಯಾರಿಗಾದ್ರೂ ಎಂಜಾಯ್ಮೆಂಟ್ ಇರ್ತಕ್ಕಂಥ ರೈತರಿಗೆ ಪಾಣಿ ಖಾತೆ ಇನ್ನೊಂದು ಮತ್ತೊಂದು ವಗರೆ ಮಾಡಬೇಕಂದ್ರೆ ಸ್ಥಳ ಮಂಜೂರು ಮಾಡಬೇಕು, ಅಕ್ಕಪಕ್ಕದಲ್ಲಿ ವಿಚಾರ ಮಾಡಬೇಕು, ಇವರು ಎಷ್ಟು ವರ್ಷದಿಂದ ಅನುಭವದಲ್ಲಿದ್ದಾರೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೇಕು. ಈ ಯಾವುದೇ ಮಾಹಿತಿಯನ್ನು ಪಡ್ಕೊಳ್ದಲ್ಲೇ ಹಣದ ಆಸೆಗೋ ಅಥವಾ ಇನ್ನೊಂದು ಆಮಿಷಗೋ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನೈಜವಾದಂಥ ರೈತಾಪಿ ಕುಟುಂಬ ಗೊಲ್ಲ ಸಮುದಾಯಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಅನ್ಯಾಯವನ್ನು ಖಂಡಿಸಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಯಾರು ತಪ್ಪು ಮಾಹಿತಿಯನ್ನು ಪಡ್ಕೊಂಡು ತಮಿಳುನಾಡಲ್ಲಿರ್ತಕ್ಕಂಥ ರಾಣಮ್ಮನವರ ಹೆಸರಿಗೆ ಮಂಜೂರಾತಿ ಪತ್ರ ಮತ್ತು ಖಾತೆಯನ್ನು ಮಾಡಿದ್ದಾರೆ, ಹಾಲಿ 35 ವರ್ಷ 40 ವರ್ಷ ಅನುಭವದಲ್ಲಿರ್ತಕ್ಕಂಥ ಯಶೋದಮ್ಮ ಅವರ ಹೆಸರಿಗೆ ಖಾತೆಯನ್ನು ಮಾಡಿಕೊಡ್ಬೇಕಂತೇಳಿ ನಾನು ಕೂಡ ಅಧಿಕಾರಿಗಳಿಗೆ ಆಗ್ರಹಿಸ, ಒಂದು ವೇಳೆ ನೀವೇನಾದರೂ ನಿರ್ಲಕ್ಷ್ಯವನ್ನು ವಹಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಕುಟುಂಬ ಸಮೇತ ನಮ್ಮ ಸಂಘ ಪರಿವಾರ ಸಮೇತ ನಾವು ಟೆಂಟ್ ಹಾಕಿ DC ಕಚೇರಿ ಮುಂದೆ ಅಹೋರಾತ್ರಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀನಿ ಅಂತ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಹುಡುಗದಟ್ಟಿ ಯಶೋದಮ್ಮನವರು ಸುಮಾರು ಅವ್ರ ತಂದೆಯವರು ಯಶೋದಮ್ಮ ತಂದೆಯವರು ಸುಮಾರು 35-40 ವರ್ಷಗಳಿಂದ ಈ ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಅವ್ರು ತೀರ್ಕೊಂಡ ನಂತರ ಅವ್ರ ಮಗಳು ಇದನ್ನು ಅನುಭವಿಸ್ತಾ ಇರ್ತಾರೆ. ಇದನ್ನು ಸಾగు ಮಾಡ್ಕೊಂಡಿದ್ದಾರೆ. ಅವ್ರ ಮಗಳು ಇದನ್ನು ಸಾగు ಮಾಡ್ಕೊಂಡು ಈ ಭೂಮಿನಲ್ಲೇ ಅವರು ಒಂದು ಹಟ್ಟಿ ಹಾಕ್ಕೊಂಡು ಒಂದು ಗುಡಿಸಲು ಕಟ್ಕೊಂಡು ಇಲ್ಲೇ ವಾಸ ಇದ್ದಾರೆ. ಹಾಗಾಗಿ ತಮಿಳ್ನಾಡಿರ್ತಕ್ಕಂಥ ರಾಣಮ್ಮ ಅವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರ ತಮಿಳ್ನಾಡಲ್ಲಿ ನಮ್ಗೆ ಹಂಗೆ ಜಮೀನು ಕೊಟ್ಬಿಡ್ತಾರೆ ನಾವು ಹೋದ್ರಲ್ಲಿ. ಹಾಗಾಗಿ ಇಲ್ಲಿನ ಭೂಮಾಫಿಯಾ ಮಾಡೋರು ಅವ್ರನ್ನ ತಗೊಂಬಂದು ಅವ್ರ ಹೆಸರು ಮಾಡಿಸಿ ಅವ್ರ ಕಡೆಯಿಂದ ಮತ್ತೆ ಇವ್ರು ಮಾಡಿಸ್ಕೊಳಕ್ಕೋಸ್ಕರನ ಅದು ಯಾಕೆ ಸೃಷ್ಟಿ ಮಾಡಿರೋ ಗೊತ್ತಿಲ್ಲ. ಈಗ ಅವ್ರಿಗೆ ಆಧಾರ್ ಕಾರ್ಡು ಪಾಣಿ ಮತ್ತು ರೇಷನ್ ಕಾರ್ಡೆಲ್ಲ ಸೃಷ್ಟಿ ಮಾಡಿ ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡಿ ರಾಣಮ್ಮವ್ರಿಗೆ ಜಮೀನ ಮಂಜೂರು ಮಾಡಿಸಿರ್ತಾರೆ. ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಕ್ಕಂಥವ್ರು ಯಾರ್ಯಾರು ಇಲ್ಲಿ ನಮ್ಮ ಬುಕ್ಕಾಪಟ್ಟಣ ಹೋಬಳಿನಲ್ಲಿದ್ದಾರೆ ಅವರೆಲ್ಲ ತುಂಬ ನಮ್ಮ ಕಾಡುಗೊಲ್ಲ ಸಮಾಜ ಹೀನಾಯ ಸ್ಥಿತಿನಲ್ಲಿ ಜೀವನ ಮಾಡ್ತಾಯಿದೆ. ಎಲ್ಲರಿಗೂ ಗೊತ್ತು. ಸರ್ಕಾರದವ್ರು ಹೇಳ್ತಾರೆ ನಮಗೆ, ನಿಮ್ಮ ಕಾಡುಗೊಲ್ಲರಿಗೆ ಹಿಂಗೆ ಮಾಡಿಬಿಡ್ತೀವಿ. ಸರ್ಕಾರ ಎಲೆಕ್ಷನ್ ಬಂದಾಗ ಮತ ಹಾಕ್ರಿ ಅಂತ ಬರ್ತಾರೆ, ಮತ ಹಾಕ್ಸ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಾರೆ.
ಈಗ ಹಿಂಗೆ ಹಟ್ಟಿನಲ್ಲಿ ವಾಸ ಮಾಡೋವು ಈಗ ನಮ್ಮ ಹೆಣ್ಮಕ್ಳು ಅವ್ರ ಮಕ್ಕಳು ಓದ್ಸೋಕ್ಕಾಗಲ್ಲ ಇವತ್ತೆಲ್ಲನ ನೋಡಿ. ಈಗೆಲ್ಲ ಹಟ್ಟಿ ಹಾಕ್ಕೊಂಡು ಇಲ್ಲಿ ಕುರಿ ಮೇಯಿಸ್ಕೊಂಡು ಹಟ್ಟಿ ಹಾಕೊಂಡಿದ್ರೆ ವಾಸ ಮಾಡ್ಕೊಂಡಿದ್ದಾರೆ. ಇಲ್ಲ ನಮ್ಮಲ್ಲಿ ವಿದ್ಯಾಭ್ಯಾಸದ ಕೊರತೆ ಜಾಸ್ತಿ ಇದೆ. ನಮಗೆ ವಿದ್ಯಾಭ್ಯಾಸ ಯಾಕೆ ಮಾಡೋಕ್ಕಾಗಲ್ಲ? ಈ ಗಟ್ಟಿನಲ್ಲಿ ಹಾಕ್ಕೊಂಡು ಈಗ ಜಮೀನು ಹಿಡ್ಕೊಂಡು ಅವ್ರ ಮಕ್ಕಳನ್ನ ಓದ್ಸೋಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ವಿದ್ಯಾಭ್ಯಾಸ ಕೊರತೆ ಇರೋದ್ರಿಂದ ಸರ್ಕಾರ ಅದನ್ನೇ ನಮ್ಮನ್ನು ಎನ್ಕೇಸ್ ಮಾಡ್ಕೊಂಡು ಹೆಂಗೆ ದಡ್ರು ಏನು ಒಂದು ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಯಾವನೊಬ್ಬ ಲೀಡ್ರ್ ಅಂತ ನನಗೆ ಹೆಲ್ಮೆಟ್ ಕೈ ಹಾಕಿ ನಿನ್ಗೆ ಯಾಕೆ ನೀನು ನಿಮ್ಮೂರು ನೋಡ್ಕೊಳ್ಳೆ ಅಂತ ಹೇಳೋದು ಇವೆಲ್ಲ ಮಾಡ್ಕೊಂಡು 75 ವರ್ಷದಿಂದ ನಮ್ಮನ್ನು ಶೋಷಿತ ವರ್ಗದವರಿಗೆ ತುಳ್ಕೊಂಡು ಬಂದಿದ್ದಾರೆ. ನಮ್ಮನ್ನು ಯಾವತ್ತು ಕಾಡುಗಳ ಸಂಬಂಧ ತುಳಿದಿದ್ದಾರೆ. ಇವತ್ತು ನಮ್ಮ ಸಹೋದರಾದಂಥ ನಮ್ಮ ಕುಮಾರಣ್ಣವರು ನಮ್ಮ ಸಹಕಾರಕ್ಕೆ ನಿಂತು ನಾವಿದ್ದೀವಿ, ನಿಮ್ಮ ಬೆಂಬಲಕ್ಕೆ ನಾವು ಇದ್ದೀವಿ, ನಿಮಗೆ ನ್ಯಾಯ ಕೊಡಿಸ್ತೀವಿ, ಎಲ್ಲ ಶೋಷಿತ ವರ್ಗ ಎಲ್ಲರೂ ಇದೇ ಥರ ತುಳಿತಿದ್ದಾರೆ ಸಮಾಜ. ಸುಮ್ಮನೆ ಹೇಳ್ತೀರಲ್ಲ ವೇದಿಕೆ ಮೇಲೆ, ನೀವು ಶೋಷಿತ ಸಮಾಜದವರಿಗೆ ಸಣ್ಣ ಸಣ್ಣ ಸಮುದಾಯಗಳಿಗೆ ನಿಮಗೆಲ್ಲ ಸಹಕಾರ ಮಾಡ್ತೀವಿ, ಆಗ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಮೊನ್ನೆ ಹೊಸದಾಗಿ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ನಾವು ಈಗ ಸಣ್ಣ ಸಣ್ಣ ಸಮುದಾಯಗಳು, ಸಣ್ಣ ಸಮಾಜಗಳಿಗೆ, ಬಡವರಿಗೆ ನಾನು ನ್ಯಾಯ ಕೊಡ್ತೀನಿ, ಅವ್ರಿಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಇವತ್ತೇನು ಇದೆಲ್ಲ ಮೀರಿದ ಕಾಲದಕ್ಕೆ ನಾವು ಹೋಗಿ ಮುಖ್ಯಮಂತ್ರಿಗಳು ನೋಡತಕ್ಕಂಥ ಕಾಲನೂ ಬರುತ್ತೆ, ಇಲ್ಲ ಅಂತಲ್ಲ. ಈಗ ನಾವು ನಮ್ಮ ಕಂದಾಯ ಸಚಿವರು ನಮ್ಮ ಪರಮೇಶ್ವರ್ ಸಾಹೇಬರಾಗಿದ್ದಾರೆ. ದಯವಿಟ್ಟು ಪರಮೇಶ್ವರ್ ಸಾಹೇಬರು ಕಂದಾಯ ಇಲಾಖೆಯನ್ನು ಕರೆದು ಇದ್ರ ಬಗ್ಗೆ 147 ಬಗ್ಗೆ ಇವ್ರು ಏನೇನು ಅನ್ಯಾಯ ಅಕ್ರಮಗಳು ಮಾಡಿದ್ದಾರೆ ಇದು ಪರಿಶೀಲನೆ ಮಾಡಿ, ಏನು ನಮ್ಮವರಿಗೆ ಯಶೋದಮ್ಮರಿಗೆ ಅನ್ಯಾಯ ಆಗಿದೆ, ದಯವಿಟ್ಟು ನಮ್ಮ ಕಂದಾಯ ಸಚಿವರು ಪರಮೇಶ್ವರ್ ಸಾಹೇಬರು ನಮ್ಮ ಒಂದು ಸಮಾಜಕ್ಕೆ, ಕಾಡುಗೊಲ್ಲ ಸಮಾಜ ಕೊರಟಗೆರೆನಲ್ಲಿ 30ರಿಂದ 35 ಸಾವಿರ ಓಟಿದ್ದಾವೆ. 40 ತಾಲೂಕಿನಲ್ಲಿ ಕಾಡುಗೊಲ್ಲ ಸಮಾಜ ಇದೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ರಾಜಣ್ಣರು ಇವತ್ತೆಲ್ಲ ಒಂದು ಸಂಘಟನೆ ಮಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಸಂಘಟಿತರಾಗಿದ್ದೀವಿ. ಈಗ ಹಿಂದೆ ಹೇಳ್ತಿದ್ರು ಯಾರೋ ಗೌಡ ಪೂಜಾರಾಗ ಹೇಳ್ಬಿಟ್ಟು ಹೊರಟೋಗ್ಬಿಡೋರು, ಈಗ ಹಂಗಿಲ್ಲ, ಎಲ್ಲ ವಿದ್ಯಾವಂತರಾಗಿದ್ದಾರೆ. ದಯವಿಟ್ಟು ನಾವು ಸಮಾಜದಾಗ ಎಲ್ಲರಂಗೆ ಭಾಳಂಗೆ ನಮ್ಮನ್ನು ಒಂದು ಅವಕಾಶ ಮಾಡಿಕೊಡಿ. ಎಲ್ಲರೂ ಸಮಾಜದಾಗ ಯಾಕೆ ಮಕ್ಕಳೆಲ್ಲ ವಿದ್ಯಾವಂತರು ಮಾಡ್ತಾರೆ, ಇಂಜಿನಿಯರಿಂಗು ಮೆಡಿಕಲ್ ಎಲ್ಲ ಮಾಡ್ತಾರೆ, ನಮಗೂ ಒಂದು ಸಹಕಾರ ಮಾಡ್ಕೊಳ್ಳಿ. ಬರೀ ಓಟ್ ಹಾಕ್ಸ್ಕೊಂಡು ನಮ್ಮನ್ನು ಎಲ್ಲೋ ಇಟ್ಕೊಬರಕ್ಕೆ ಹೋಗ್ಬೇಡಿ, ಕುರಿ ಕಾಸಕ್ಕೆ ಹೋಗ್ಬೇಡಿ. ದಯವಿಟ್ಟು ನಮ್ಮ ಯಶೋದಮ್ಮರಿಗೆ ಅನ್ಯಾಯ ಆಗಿದೆ. ನೀವೇನಾದರೂ ಇದನ್ನು ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರನ್ನ ನಾವು ಅವ್ರ ಹತ್ರ ಮಾತಾಡಿ, ನಮ್ಮ ಕುಮಾರಣ್ಣ ಹತ್ರ ಮಾತಾಡಿ, ನಮ್ಮ DSS ಸಂಘದವರು ಎಲ್ಲರೂ ಸಿರಾದವರು ನಮ್ಮ ತುಮಕೂರವರೆಲ್ಲ ಕರೆದು ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲದನ್ನ ಇವತ್ತು ಇಲ್ಲಿಗೆ ಬಿಡೋದಿಲ್ಲ. ದಯವಿಟ್ಟು ಇದು ಸರ್ಕಾರ ಇದನ್ನು ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸ್ಕೊಟ್ರೆ ನಮಗೂ ಒಳ್ಳೆಯದು. ಅಧಿಕಾರಿಗಳಿಗೆ ನಮ್ಮ ಸಾಹೇಬರು ಕಂದಾಯ ಸಚಿವರು ಕರೆದು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತೇವೆ. ಮುಖಾಪಟ್ಟಣ ಹೋಬಳಿ ಸರ್ವೆ ನಂಬರ್ 147 ಬಾಳಾಪುರ ಗ್ರಾಮದಲ್ಲಿ ಯಶೋದಮ್ಮ ವೈಫ್ ಆಫ್ ರಾಜಣ್ಣ ಅವರು ಈ ಹಿಂದೆ ಸುಮಾರು 30ರಿಂದ 35 ವರ್ಷದಿಂದ ಈ ಒಂದು ಜಮೀನನ್ನು ಉಳುಮೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಆದರೆ ವಿಪರ್ಯಾಸ ಏನಪ್ಪ ಅಂದರೆ 35 ವರ್ಷದಿಂದ ಇಲ್ಲದಂಥದ್ದು ಸೃಷ್ಟಿ ಮಾಡಿದರೆ ಈಗ ಏನೋ ತಮಿಳ್ನಾಡು ರಾಣಮ್ಮ ಅಂತ ಅನ್ನೋರು ನಮ್ಮ ಹೆಸರಿಗೆ ಖಾತೆ ಆಗಿದೆ, ಪಾಣಿ ಬಂದಿದೆ ಅಂತಂದೇಳ್ಬಿಟ್ಟು ಈಗ ಅವರನ್ನು ಜಮೀನನ್ನು ಖಾಲಿ ಮಾಡಿ ಅಂತಂದೇಳ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಈ ವಿಚಾರ ಏನಪ್ಪ ಅಂದರೆ ರಾಣಮ್ಮನವರು ತಮಿಳ್ನಾಡಿನ ವ್ಯಕ್ತಿ. ಕರ್ನಾಟಕದಲ್ಲೇ ಎಷ್ಟೋ ಬಡವರು ಭೂಮಿ ಇಲ್ಲದೆ ಬದುಕ್ತಾ ಇದ್ದಾರೆ. ಅಂಥವನ್ನ ಹೊರತುಪಡಿಸಿ ಇದೇ ಸರ್ವೆ ನಂಬರಲ್ಲಿ ಎಷ್ಟೋ ಬಡವರು ರೈತರು ಬದುಕ್ತಾ ಇದ್ದಾರೆ. ಹಾಗೆ ಇಲ್ಲಿನ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈಗಿನ ಪ್ರಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಗಳಾದಂತಹ ರುದ್ರೇಶ್ ಅವರು ಈ ಒಂದು ಭೂಮಿಯನ್ನು ಕಬಳಿಸುವಂಥ ಕೆಲಸವನ್ನು ರಾಣಮ್ಮವ್ರ ಮುಖಾಂತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನೀವು ಸ್ಥಳ ಪರಿಶೀಲನೆ ಮಾಡದೇ ಇರ್ತಕ್ಕಂಥದ್ದು ನಿಮ್ಮ ತಪ್ಪು. ಯಾರು ಅವಕಾಶದಲ್ಲಿದ್ದಾರೆ, ಇಲ್ಲಿ ಅನುಭವದಲ್ಲಿ ಯಾರಿರ್ತಕ್ಕಂಥದ್ದು ನೀವು ಗಮನ ಹರಿಸ್ತಲ್ಲೇನ ಅದು ಯಾವ ರೀತಿ ಪಾಣಿ ಮಾಡ್ಕೊಂಡು ಕೊಟ್ರಿ, ಅದನ್ನು ಕೂಡಲೇ ಮತ್ತೊಮ್ಮೆ ತಾಲೂಕು ಆಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ. ಅಧ್ಯಕ್ಷರು, ನಾವು ಸುಮಾರು 40 ತಾಲೂಕು 12 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ. ಯಾವುದೇ ನಮ್ಮ ಸಮಾಜಕ್ಕಿಂತ ತೊಂದರೆ ಆದಾಗ ನಾವು ಅವ್ರ ಬೆಂಬಲಕ್ಕೆ ಇರ್ತೀವಿ. ನಾವೆಲ್ಲ ಸಮಾಜ ಮುಖಂಡರು ಇರ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಬಂಧುಗಳಿಗೆ ಹೇಳ್ತೀನಿ, ನೀವು ಯಾವುದೇ ಇಂಥ ಪರಿಸ್ಥಿತಿ ಬಂದರೂ ನೀವು ಹೆದರಬೇಡಿ, ನಿಮ್ಮ ಹಿಂದಿನ ಅಭಿವೃದ್ಧಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.